ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೀವಿ ನೋಡ್ರಿ. ಮತ್ತು ಬರ್ರಿ ಫ್ರೆಂಡ್ಸ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ನಿನ್ನೆಂತ ಎಲ್ಲ ಎಂಗೇಜ್ಮೆಂಟ್ ಅದೆಲ್ಲ ಆಯ್ತರಲ್ರಿ. ಇವತ್ತು ಜಲ್ದಿನೇ ಹೊಂಟೀವ್ರಿ ಲಗ್ನಕ್ಕೆ. ಯಾಕಂದ್ರೆ ಊರಂತ್ರ ಒಂದು ಸ್ವಲ್ಪ ದೂರ ಐತ್ರಿ, ಅದಕ್ಕೆ ಜಲ್ದಿ ಹೋಗ್ಬೇಕಲ್ರಿ. ಅಂದ್ರೆ ಗುಲ್ಬರ್ಗ ದಾಂಟ್ ಐತ್ರಿ. ಗುಲ್ಬರ್ಗ ದಾಂಟ್ ಆ ಕಡೆ ಅಂತೂ ಕಂಡಪಟ್ಟಿ ದೂರ ಅದ ಅಂತ ಹೇಳ್ಯಾರ್ರಿ. ಯಾಕಂದ್ರೆ ನಿನ್ನೆ ಹೋಗಿರಲ್ರಿ ಮಾಮ ಇವ್ರಿಗೆ ಕರ್ಕೊಂಬರಕ, ಅಂದ್ರೆ ಹಳೆ ಕರ್ಕೊಂಬರಕ್ಕೆ ಹೋಗಿರಲ್ರಿ. ಅವಾಗ ನೋಡ್ಯಾರ್ರಿ ಊರವರು. ಅದಕ್ಕೆ ಭಾಳ ದೂರ ಅದ ಅಂತ ಹೇಳ್ತಿರು. ಇಲ್ಲಿ ಗಾಡಿ ಪೂಜೆ ಮಾಡಾಕತ್ತಾರ ನೋಡ್ರಿ. ಶುರುವ ಎಲ್ಲೇ ಏನೇ ಕಾರ್ಯಕ್ರಮ ಮಾಡಿದ್ರು ಭೀ ಎಲ್ಲೇ ಹೋಗಲಿ ಏನೇ ಮಾಡಲಿ ಈ ರೀತಿ ನಾವು ಗಾಡಿ ಪೂಜೆ ಮಾಡಿ ಟೆಂಗ್ ಹೊಡೆದು ಮಾಡಿ ಗಾಡಿ ತಳ ನಂಬಿಕೆ ಇಟ್ಟು ಆಮೇಲೆ ನಾವು ಏನೇ ಮಾಡೋದಿತ್ತಂದ್ರೆ ಗಾಡಿ ಪೂಜೆ ಮಾಡಿ ಹೋಗ್ಬೇಕ್ರಿ. ಗಾಡಿ ಪೂಜೆ ಮಾಡತ್ತಿರು. ಆಮೇಲೆ ಒಂದು ದೊಡ್ಡ ಲಾರಿನೂ ಮಾಡಿರು. ಇಲ್ಲಿ ನೋಡ್ರಿ, ಇದು ದೊಡ್ಡ ಲಾರಿ ಐತಿದು. ದೊಡ್ಡದೇನು ಫುಲ್ ದೊಡ್ಡ ಲಾರಿ ಇರ್ತದಲ್ರಿ, ಅದ್ರಾಗೆಲ್ಲ ಈ ರೀತಿ ಸಾಮಾನು ಅಂತ ತರ್ತಾರಲ್ರಿ. ಒಂದು ಇದು ದೊಡ್ಡ ಸಾಮಾನುಗಳು ಇಲ್ಲಿ ನೋಡ್ರಿ, ಇದೈತೆ ನೋಡ್ರಿ. ಇಷ್ಟು ದೊಡ್ಡ ಲಾರಿ ಮಾಡ್ಯಾರ. ನಾವು ಇಲ್ಲೆಲ್ಲ ಕೂತಿದ್ದೇವ್ರಿ. ಹೆಣ್ಮಕ್ಳು ನೋಡ್ರಿ ಎಷ್ಟರ ಅಂತೇಳಿ. ಏನೋ ಇದ್ರಾಗ ಹೆಣ್ಮಕ್ಳು ಬರೋರತ್ರಿ. ಅಲ್ಲಿ ಯಾರ್ದ ಹಾದ್ಯಾಗ ಹೋಗೋಣ ಹೆಣ್ಮಕ್ಳಿಗೆ ತೋತ ಅಂದಾರ. ಅಂದ್ರೆ ಆ ಕಡೆ ಅಲ್ಲಿ ಬೀಗರ ರೀ, ಅಲ್ಲಿ ಸ್ಟಾಪ್ ಹಾಕೋತ ಹೋಗ್ತದ್ರಿ. ಇದನ್ನು ಬಸ್ ಇದ್ದಂಗೆ ರೀ ಇದು ಲಾರಿ ಇವಾಗ. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಬೀಗರ ಇದ್ದ ಊರಿಗೆ ಸ್ಟಾಪ್ ಆಗ್ತದ್ರಿ ಇದು. ಒಂಚರ ಅಲ್ಲಿ ಸ್ಟಾಪ್ ಹಾಕೋತು ಮಂದಿಗೆ ತೊಂದು ಆಮೇಲೆ ಹೋಗ್ಬೇಕು ನೋಡ್ರಿ. ಅಲ್ಲಿ ನಿಂದ್ರಿಸ್ಕೊತ ಹೋಗೋದ್ರಾಗೆ ಟೈಮ್ ಆಗ್ಬಿಡ್ತೈತ್ರಿ. ಬೀಗರ ಅವರು ಇದ್ರಾಗೆ ಬರ್ತಾರತ್ರಿ. ಅದಕ್ಕೆ ಅವ್ರಿನೂ ಎಲ್ಲರೂ ತೊಂದು ಮಾಡಿ ಆಮೇಲೆ ಹೋಗ್ಬೇಕ್ರಿ ಅವಕಾಶ. ಇಲ್ಲೆಲ್ಲ ಹೊಂಟಿವಲ್ರಿ ಇವಾಗ. ಜನ ಅಂತೂ ಭಾಳ ಐತ್ರಿ. ಊರಂತ್ರ ಕಂಡಪಟ್ಟಿ ದೂರದ. ಅಂದ್ರೆ ಜನ ಅಂತೂ ಇಟ್ಟು ಕೂಡ್ಯದ್ರಿ. ಏನೇನು ಆಗ್ತದ ಏನೇನಿಲ್ಲ ಅಲ್ಲಿ ಹೋಗತ್ತನ ಎಲ್ಲರೂ ಸೂಪರ್ ಡೂಪರಾಗಿ ರೆಡಿ ಆಗಿರ್ರಿ. ಮಸ್ತಾಗಿ ಎಲ್ಲರೂ ಮಸ್ತಾಗಿ ಕಾಣಕತ್ತಿರು ಚುಕ್ಕಗಳು. ಆಮೇಲೆ ಎಲ್ಲರೇ ನಾವಂತರೂ ಚಂದ ಸೀರೆ ಉಟ್ಕೊಂಡು ಮಾಡಿ ಹೋಗಿದ್ದೇವ್ರಿ. ನಂದಂತೂ ಮದುವೆ ಸೀರೆ ಉಟ್ಕೊಂಡಿದ್ರಿ, ಅಕ್ಕಿ ಕಾಳು ಸೀರೆ ನಂದು. ಇದೇ ನೋಡ್ರಿ ಫಸ್ಟ್ ಉಟ್ಕೊಂಡಿದ್ದು ನಾನು. ಆಮೇಲೆ ನನ್ನ ಫ್ರೆಂಡ್ ಮದುವೆಯಾಗ ಒಂದು ಸಲ ಉಟ್ಕೊಂಡಿದ್ರಿ. ಆಮೇಲೆ ಒಂದು ಸಲ ನಾನು ನಮ್ದು ಯಾರ್ದೋ ಮದುವೆಯೊಳಗೆ ಅವಾಗ ಒಂದು ಸಲ ಉಟ್ಕೊಂಡಿದ್ದ. 2 ಸಲ ಉಟ್ಕೊಂಡಿದ್ದು ನೋಡ್ರಿ ಆ ಸೀರೆ ನಾನು, ಅಕ್ಕಿ ಕಾಳು ಸೀರೆ. ಆಮೇಲೆ ಅದ್ರ ಮೇಲೆ ಒಳ್ಳೆ ಉಟ್ಕೊಂಡಿಲ್ರಿ ನಾನು. ಇದೇ ಸಲ ಉಟ್ಕೊಂಡೀನಿ ನಮ್ಮ ನಾದಿನಿ ಮದುವೆಗೆ. ಇದೇ ನೋಡ್ರಿ, ನಾವು ಲಾಸ್ಟ್ ನಮ್ಮ ನಾದಿನಿ ಮದುವೆ ಮಾಡಿಕೊಟ್ಟೆವು ಅಂದ್ರೆ ಆಯ್ತು. ಹೊಳ್ಳೇನು ಹೋಗೋದಾಗಂಗಿಲ್ಲ ರೀ ಅವ್ರ ಊರಿಗೆ. ಇದೇ ಹೋಗಿ ಬರೋದು. ಅವರು ಎಲ್ಲೋ ಮನೆ ಬಲ್ಲಿ ಇಟ್ಟಿಲ್ಲಂತ್ರಿ, ಒಂದು ಹಾಲ್ ಬುಕ್ ಮಾಡ್ಯಾರಂತ್ರಿ. ಅವ್ರು ಅಲ್ಲಿ ಇಟ್ಟಿರತ್ತ. ಅಲ್ಲಿ ಹೋಗೋಣ ಗೊತ್ತಾಗ್ತದಲ್ರಿ ಹೆಂಗಿಟ್ರ ಹೆಂಗಿಲ್ಲ ಅಂತೇಳಿ. ಅಲ್ಲಿ ನೋಡೋ ಬಳಕೆ ಗೊತ್ತಾಗ್ತದ. ಇವಾಗ ದೊಡ್ಡ ಲಾರಿಯಾಗಿದ್ದೇವಲ್ರಿ. ಆಮೇಲೆ ಹೋಗತ್ತನ ಒಟ್ಟು ಎಲ್ಲರೂ ಡಲ್ಲಾಗಿ ಕೂತ್ಬಿಟ್ಟಿರು. ಅದಕ್ಕೆ ಅವರು ಹಾಡಾಡಕತ್ತಿರ್ರಿ. ಅಂದ್ರೆ ನಾವು ಹಿಂಗೆ ಎಲ್ಲರಿ ದೇವ್ರಾತ್ ಮಾಡ್ದೇವಂದ್ರೆ ಅಥವಾ ಹಿಂಗೇನೆ ಲಗ್ನ ಖಾಲಿ ಸಕ್ರೆ ಆಯಾರಿ ಅಂದ್ರೆ ಎಂಗೇಜ್ಮೆಂಟ್ ಖಾಲಿ ಯಾವುದೇ ಅಲ್ರಿ, ಹಾಡಾಡ್ಕೊತ ಹೋಗ್ತಾರ್ರಿ. ಅವರು ನಮಗಂತ್ರ ಹಾಡ ಬರಂಗಿಲ್ಲ ರೀ. ಹಾಡವ್ರೆ ಹಾಡ್ಲಾಗತ್ತಾರ. ನಾವಂತ್ರ ಕೂತ್ಬಿಟ್ಟಿವಿ ನೋಡ್ರಿ ಕಡೆ ಒತ್ತಾಟಿ ಚುಕ್ಕೊಳ್ ತೊಂದೆಲ್ಲ ಗೋಳೆ ಮಾಡ್ಕೊಂಡು ಕೆರೆ. ಯಾಕಂದ್ರೆ ಚುಕ್ಕೊಳನ್ ಸೌನ್ ಅಳಾತೀವ್ರಿ. ಅಲ್ಲಿ ಮುಂದೆ ನಮ್ಮ ನೆಗ್ಯಾಣಿ ನಮ್ಮ ಸಣ್ಣವದೇರತ್ತು ಹಾಡತ್ತೀರಿ. ಆಮೇಲೆ ಇಲ್ಲಿ ಕಡೆಯಿಂದ ನಮ್ಮ ಸಣ್ಣವದೇರ ಅವರಿಬ್ಬರು ಒಂದಿಬ್ಬರು ಹಾಡಾಗತ್ತಿರು. ನಾವು ಕೂತ್ಕೆರೆ ಹಾಡ ಕೇಳಾಗತ್ತಿದ್ದೆವು. ನಾನು ನಮ್ಮ ನೆಗಣಿಯಲ್ಲಿ ಕೂತ್ಬಿಟ್ಟಿದ್ದೇವೆ ರೀ. ಯಾಕಂದ್ರೆ ಚುಕ್ಕಳು ನಮ್ಮ ಸಣ್ಣ ಅದಾವಲ್ರಿ, ಅದಕ್ಕೆ ಅಳತಾರ ಅಂತೇಳಿ ನಾವು ಅಲ್ಲಿ ಕೂತ್ಬಿಟ್ಟಿದ್ದೇವೆ ರೀ. ಇಲ್ಲಿ ಇಟ್ಟತನ ಮಂದಿ ಕಮ್ಮಿ ಇತ್ತು. ಈಗ ನೋಡ್ರಿ ಮಂದಿ ಅಷ್ಟಾಗ್ಯದ ಅಂತೇಳಿ. ಯಾಕಂದ್ರೆ ಅಲ್ಲಿ ಊರನ್ನ ಬೀಗರು ಬಂದಾರ್ರಿ. ಬೀಗರು ಅವ್ರೇನು ಗಾಡಿಯಾಗ ಏರಿಸ್ಕೊಂಡ್ವಲ್ರಿ. ಅದಕ್ಕೆ ಮಂದಿ ಒಂದು ಸ್ವಲ್ಪ ಇದಾಗ್ತದ. ಹೋಗೋಕೆ ಒಂದು ಸ್ವಲ್ಪ ಹತ್ತಿ ಆಗ್ತದ ರೀ. ಯಾಕಂದ್ರೆ ಬಾಂಡೆ ಸಾಮಾನು ಇದ್ರಾಗ್ಯಾವ ರೀ. ಅಂದ್ರೆ ಹುಡುಗಿ ಕೂಡ ಬಾಂಡೆವ್ರಿ, ಲಗ್ನದಾಗ ಬಾಂಡೆ ಕೊಡ್ತಾರಲ್ರಿ, ಅವು ಬಾಂಡೆನೂ ಇದ್ರಾಗ್ಯಾವ. ಅದಕ್ಕೆ ನೋಡ್ರಿ ಅಲ್ಲಿ ಚೀಲ್ದಾಗವ ಕುರ್ಚಿ ಅವು ಇವು ಅವ ರೀ. ಅದಕ್ಕೆ ಅವು ಇಷ್ಟ ಅವಲ್ರಿ. ಒಂದು ಸ್ವಲ್ಪ ಹೋಗೋ ಕಳಿಗೆ ಹತ್ತಿ ಆಗ್ತದೆ ರೀ. ಬರೋ ಕಳಿಗೆ ಒಂದು ಸ್ವಲ್ಪ ಜಾಗ ಬಿಡ್ಗಾಡ್ಸ್ತದೆ ರೀ. ಯಾಕಂದ್ರೆ ಅವಾಗ ಬಾಂಡೆ ಎಲ್ಲ ಅಲ್ಲೇ ಇಟ್ಟು ಬಂದಿರ್ತೇವಲ್ರಿ, ಅದಕ್ಕೆ ಜಾಗ ಬಿಡ್ಗಾಡಿಸ್ತದ. ಇವಾಗ ನಡ್ದೇವ್ರಿ. ಮುಂದೊಂದು ಕೊಲ್ಜರ್ ಹೋಗೈತಿ. ಕೊಲ್ಜರ್ದಾಗ ಅಂದ್ರೆ ಒಂದೇನು 2 3 ಕೊಲ್ಜರ್ ಮಾಡ್ಯಾರ್ರಿ. ಒಂದೊಂದು ಊರಿಗೆ ಒಂದೊಂದು, ಅವ್ರ ಬೀಗರ ಬಲ್ಲಿ ಒಂದೊಂದು ಊರಿಗೆ, ಆಮೇಲೆ ನಮ್ಮ ಊರ್ದೊಂದು. ಅದ್ರಾಗ ಹೋಗೋರು ಹೋಗ್ಯಾರ. ಆಮೇಲೆ ಇದ್ರಾಗ ನಾವು ಹೋಗಿದ್ದೇವ್ರಿ. ಎಲ್ಲರೂ ಬೀಗರಿಗೆ ಕರ್ಕೊಂಡು ಎಲ್ಲರೂ ನಾವು ಹೋಗ್ಬಿಟ್ಟಿವಿ. ದೂರದಲ್ರಿ ಊರ. ಅದಕ್ಕೆ ಬ್ಯಾಸರ ಬರಾಕತ್ತೈತ್ರಿ ನಮಗಂತರೂ ಹೇಳೇಬಾರ್ದ್ರಿ. ಇಷ್ಟು ಕೂತು ಬ್ಯಾಸರ ಬತ್ರಿ ಫ್ರೆಂಡ್ಸ. ಎಲ್ಲರೇ ನಡ್ಕೋತ ಹೋಗ್ಬೇಕು, ಇನ್ನು ಗಾಡಿಯಾಗ ಹೋಗ್ಬಾರ್ದು ಅನ್ಸಾಕತ್ತೈತ್ರಿ. ಯಾಕಂದ್ರೆ ದೊಡ್ಡದಲ್ರಿ ಗಾಡಿ. ಹೈವೇ ರೋಡ್ ಐತ್ರಿ, ನ್ಯಾಷನಲ್ ಹೈವೇ. ಒತ್ತಿ ಗಾಡಿ ಬಿಟ್ಟಾರ. ಬ್ರೇಕ್ ಹೊಡೆದ್ರೆ ಐತ್ರಿ, ಎಲ್ಲ ಜೋಲಿ ಹೋಗಿ ಒಂದ್ರ ಮೇಲೆ ಒಬ್ಬರು ಬೀಳೋರು. ಆ ರೀತಿ ಹಿಂಗಿದಾಗಿತ್ರಿ. ಜಾಗ ಇರ್ಲಾರ ಬಟ್ಟಾಕ ಒಂದು ಥೋಡೆ ಮಂದಿ ನಿಂತು ಬಂದಾರ್ರಿ. ಆಮೇಲೆ ಜಾಗ ಇದ್ದವರು ಕೂತೇವ್ರಿ. ಜಾಗ ಇರ್ಲಾರ ಬಟ್ಟಾಕ ಅಲ್ಲಿ ನಿಂತು ಬಂದಾರ್ರಿ. ಊರ ದೂರ ಇದ್ದಿದ್ದು ನೋಡ್ಕೆರೆ ನಾ ಯಾಕರೆ ಹೋದೇನೋ ಅನ್ಸೋತಿತ್ತು ರೀ. ಯಾಕಂದ್ರೆ ಮೊದಲೇ ನನಗೊಂದು ಸ್ವಲ್ಪ ಆರಾಮಿದ್ದಿತ್ತಿಲ್ಲ ರೀ. ನೆಗಡಿ ಜ್ವರ ಬಂದವು.
ಆಮೇಲೆ ಲಗ್ನಕ್ಕೆ ಹೋಗೋದು ನೀವು ಇವತ್ತಂತ್ರ ನನಗೆ ಏನು ಹೇಳ್ತೀರಿ ನೀವು, ಗಂಟ್ಲೆ ಹಿಡ್ದಿದ್ದು ಬಿಡ್ತೀರಿ, ಒಟ್ಟು ಬಾಯನ್ ಮಾತೇ ಬರಲ್ಲ ಎಲ್ಲಿ ಅಷ್ಟು ಗಂಟ್ಲು ಹಿಡ್ದೈತ್ರಿ. ಏನು ಹಿಂಗೆ ಇದು ಆಲಾರ್ದಂಗೆ ರೀ, ವಾಯ್ಸೇ ಬರಲ್ಗಿತ್ರಿ ನಂದು ಮದುವೆ ಮಾಡ್ಕೆರಿ ಅಷ್ಟು ಗಂಟ್ಲು ಹಿಡ್ದಿತ್ತು. ಅದ್ರ ಕಲೆಗೆ ಒಂದು ಸ್ವಲ್ಪ ಇದು ಆದಂಗೆ ಆಗಿತ್ತು, ಹುಷಾರಿಲ್ಲಾರ್ದಂಗೆ ಆಗಿತ್ತು, ತಲೆ ನುಸೋದು. ನನಗಂತೂ ನಿಮ್ಗೆ ಗೊತ್ತೈತ್ರಿ ಫ್ರೆಂಡ್ಸ ಎಷ್ಟು ನಾನು ತಲೆ ನುಸ್ತದೆ ಅಂತೇಳಿ. ವಿಡಿಯೋದಾಗ ನಾವು ಎಕ್ಸ್ರೇನು ಮಾಡಿಸ್ಕೊಂಬಂದೀವಿ ನೋಡ್ರಿ, ನೀವು ವಿಡಿಯೋದಾಗೂ ಹಾಕಿನಿ ನಾನು. ಯಾಕಂದ್ರೆ ತಲೆ ಭಾಳ ಹೊಡಿತದ್ರಿ ನಂದು. ಎಲ್ಲೇ ಕೂಗಲಕ್ರಿ ಊರಿಗೆ ಹೋದಂದ್ರೆ ಇಷ್ಟು ತಲೆ ಹೊಡಿತದೆ, ಅಷ್ಟು ತಲೆ ಹೊಡಿತದೆ ನೋಡ್ರಿ. ಅದಕ್ಕೆಲ್ಲ ನಾವು ಎಲ್ಲಿಗೆ ಊರು ಹಾಕ್ಯಾರಿ ಹೋಗ್ಲಿಕ್ಕೆ ಒಲ್ಲ ಅನಿಸ್ತದೆ ರೀ ನನಗಂತೂ. ಚುಕ್ಕೊಳ್ ಕಿರಿಕಿರಿ, ಆಮೇಲೆ ಗಾಡ್ಯಾಗ ಸೌಂಡ್, ಅದು ಸೌಂಡ್ ಇದು ಸೌಂಡ್ ಅದ್ರಾಗ ಭಾಳ ಅಂದ್ರೆ ಭಾಳ ಕಿರಿಕಿರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ರ ಅಂತೇಳಿ ನಾವು ಬರತ್ತಕ್ಕ. ಆಮೇಲೆ ಲಗ್ನ ನಾವು ಬರೋದ್ರೆ ಅಕ್ಕಿ ಕಾಳು ಬಿದ್ದೀವ್ರಿ. ಆಮೇಲೆ ಅವ್ರಿಗೆ ಮದುಮಗಂದು ಬ್ಯಾನರ್ ಹಾಕ್ಸಿರ್ರಿ ಚೆಂದಾಗಿ, ವೆಲ್ಕಮ್ ಅಂತೇಳಿ. ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ ಇಲ್ಲಿ ಮಾಂತೇಶ್ವರ ಸಾಂಸ್ಕೃತಿಕ ಭವನ ಅಂತೇಳಿ ಇಲ್ಲಿ ಇದ್ರಾಗಿತ್ತು ರೀ, ಸುಲೇಪೇಟದಾಗ. ಗುಲ್ಬರ್ಗ ದಾಟಿ ಸುಲೇಪೇಟ ಹತ್ರ ಬರ್ತದಲ್ರಿ, ಅಲ್ಲಿ ತಳಗಿಂದ ಬಂದೇವ್ರಿ. ಇಲ್ಲಿ ತಳಗೊಂದು ದೊಡ್ಡ ಹಾಲ್ ಐತ್ರಿ, ಅಲ್ಲಿ ಊಟಕ್ಕತ್ತ ಇದು ಮಾಡಿರು. ಅಂದ್ರೆ ಊಟ ಬಂದು ಬೀಗರಿಗೆ ಆಮೇಲೆ ಊಟಕ್ಕತ್ತೆ ತಳಗಿತ್ರಿ ಎಲ್ಲರಿಗೆ. ಈಗ ನಾವು ಬಂದ್ಗಳಿಗಿಲೆ ಫಸ್ಟ್ ಇಲ್ಲಿ ಮ್ಯಾಲೆ ಮದುವೆ ಆಲತ್ತಿತ್ತಲ್ರಿ, ಅಲ್ಲಿ ಬಂದ್ವಿ. ನಾವು ಬರೋದ್ರ ಅಕ್ಕಿ ಕಾಳು ಎಲ್ಲ ಬಿದ್ದೀವ್ರಿ ಫ್ರೆಂಡ್ಸ. ನಮ್ಗೆ ಅಕ್ಕಿ ಕಾಳು ಸಿಗಲಿಲ್ಲ, ಯಾಕಂದ್ರೆ ಊರು ದೂರ ಅದಲ್ರಿ, ಅದ್ರ ಕಾಲಾಗೆ ಬಂದು ನಾವು ನೋಡಿದ್ವಿ ರೀ. ನಮ್ಮ ನಾದ್ನು ನಮಗೆ ನೋಡಿದ್ರು, ನೋಡ್ಕ್ಯಾರೆ ಅವರು ಎಲ್ಲರೂ ಬಂದವರೆಲ್ಲ ಅಕ್ಷತೆ ಹಾಕ್ಯಾರೆ ಇದು ಮಾಡತ್ತಿರು. ಆಮೇಲೆ ಜಸ್ಟ್ ಇನ್ನಾಗೆ ಬಂದಿದ್ದೆಲ್ಲ ನೋಡಿದ್ರು, ಬರ್ರಿ ಅಂತ ಹೇಳತ್ತಿರು. ಅದಕ್ಕೆ ಆಮೇಲೆ ಬರ್ತೀವಿ ಅಂತ ಹೇಳಿದ್ರಿ. ನಾನು ಇನ್ನಾಗೆ ಬಂದಿದ್ದೇವೆ ರೀ. ನಮಗೆಲ್ಲ ನೋಡಿದ್ರು ಅಂದ್ರೆ ಇದನ್ನೇ ಆಗ್ಬಿಡ್ತಾರೆ, ಫುಲ್ ಖುಷಿಯಾಗಿರೋ. ಯಾಕೆನೂ ಎಲ್ಲರೂ ಇನ್ನಾಗಿ ಬಂದೀವಲ್ರಿ, ಅದ್ರ ಕಾಲಾಗೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನಮ್ಗೆ. ಬಾ ಅನ್ನತ್ತೇಳು ಆಕಿನೂ ಅಲ್ಲಿ ನಿಂತ್ಕರೆ. ಆಮೇಲೆ ಎಲ್ಲರದು ಅಂದ್ರೆ ಮುಂದಿನ ಹಿಂಗೆ ಇದು ಕ್ಯೂ ಹಚ್ಚದಂಗೆ ಹಚ್ಚಿರಿ ಸಾಲ. ಇಲ್ಲಿ ಇನ್ನಾಗಿ ಜಸ್ಟ್ ಊರಿಂದ ಬಂದಿವಲ್ರಿ, ಎಲ್ಲರೂ ಹೋಗ್ಕೆರೆ ಅಕ್ಷತೆ ಹಾಕ್ಲಿಕ್ಕೆ. ಅವ್ರದಾಗ ನಾವು ಹೋಗ್ಬೇಕಂತೇಳಿ ಇಲ್ಲೇ ನಿಂತಿದ್ದೇವ್ರಿ. ಹೋಗ್ಕೆರೆ ಇಂದ್ರ ಕಡೆ ಅಕ್ಷತೆ ಹಾಕ್ಬೇಕಂತೇಳಿ ನೋಡ್ರಿ ಎಷ್ಟು ಭಾರಿ ಕಾಣತ್ತಾಳ ಅಂತೇಳಿ ನಮ್ಮ ನಾದ್ನಿ ಅಂತರು. ಆಮೇಲೆ ಇಬ್ಬರು ವರವಾರಿ ಅದಾರ್ರಿ, ಅಂದ್ರೆ ಇಬ್ಬರು ಚಂದ ಕಾಣಾಕತ್ತಿರ್ರಿ, ಸೂಪರ್ ಜೋಡಿ ಅಂತ ಹೇಳ್ಬೋದು. ನಿಮಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ದಾಗ ತಿಳಿಸ್ರಿ. ಈ ಜೋಡಿಗಳಿಗೆ ಶುಭ ಹಾರೈಸ್ರಿ ಅಂತ ಕೇಳ್ಕೊತೀನಿ ನಾನು. ನಮಗಂತೂ ನೋಡಿರಿ ಫುಲ್ ಖುಷಿ ಆಗತ್ತಿತ್ತು ಮದ್ವೆಗೆ ಬಂದಿಕೆರೆ. ಆಮೇಲೆ ಅವತ್ತಟಿ ಆರಾಮ್ ತಪ್ಪಿತ್ರಿ, ಅವತ್ತಟಿ ಮದುವೆಗೆ ಬಂದು ಖುಷಿನೂ ಆಗಿತ್ತು. ಆಮೇಲೆ ಆದಷ್ಟು ಬೇಗ ಹೋಗ್ಬೇಕನ್ನೋದು ಇದೈತ್ರಿ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪಿತ್ರಿ ನನಗಂತೂ. ಅದ್ರ ಕಲೆಗೆ ಫುಲ್ ವಿಡಿಯೋ ಇದೆ ನೋಡ್ರಿ ನಮ್ದು ಲಾಸ್ಟ್. ಯಾಕಂದ್ರೆ ಲಾಸ್ಟ್ ಅಂದ್ರೆ ಇದೇ ಮದುವೆದು ವಿಡಿಯೋ ಲಾಸ್ಟ್ ರೀ, ಇದೇ ಫೈನಲ್ ಮದುವೆದು ವಿಡಿಯೋ ಇದೆ. ಒಂದು ಲಾಸ್ಟ್ ರೀ, ಇವತ್ತೊಂದು ದಿನ ಆಯ್ತಂದ್ರೆ ಆಯಿತು. ನಾವು ಹೋಗಿ ಮಾಡಿ ಫೋಟೋ ತೊಗೊಂಡು ಮಾಡಿ ಬಂದ್ವಿ ರೀ. ಬಂದು ಇಲ್ಲಿ ನಿಂತಿದ್ದೆವು. ಆಮೇಲೆ ನಮ್ಮ ನೆಗೆಣ್ಣು ಇಲ್ಲೇ ನೋಡ್ರಿ, ಅವರು ಇಲ್ಲೇ ನಿಂತಿರಿ ಎಲ್ಲ ಫೋಟೋ ತೊಗೊಂಡು ಮಾಡಿ. ಇನ್ನು ಅವ್ರ ಬಳಿ ಹೋಗೋರು ಇದ್ರಲ್ರಿ, ಅದಕ್ಕೆ ಅಲ್ಲಿ ಮ್ಯಾಲಿನ ಹೋಗೋರು ಹೋಗ್ಕೆರೆ ಮಾಡಿ ಫೋಟೋ ತೊಗೊಂಡು ಮಾಡಿ ಬರ್ಲಾಗತ್ತಿರು. ನಾವು ಇಂದ್ರ ಕಡೆ ಇನ್ನು ತಳಗೆ ಹೋಗ್ಕೆರೆ ಊಟ ಮಾಡಿ ಎತ್ತು ಬರ್ಬೇಕು ರೀ. ಇನ್ನು ತಳಗೆ ಇಲ್ಲಿಲ್ರಿ ಊಟ ಮಾಡೋದು ಎಲ್ಲ ತಳಗೈತಿ. ಆಮೇಲೆ ತಳಗೆ ಹೋಗ್ಬೇಕು. ನಾವು ನಿಂತ್ಬಿಟ್ಟಿವಿ ರೀ. ನಮ್ದು ರಾಯಣ ಆಮೇಲೆ ರಾಧಿಕಾ ಅವರಿಗೆಲ್ಲ ಹೊಸ ಹೋಗ್ಯದ ಅನ್ನತ್ತೀವಿ. ಯಾಕಂದ್ರೆ ಬೆಳಗ್ಗೆ ಜಲ್ದಿ ಬಂದಿವಲ್ರಿ, ಮನ್ಯಾಗ ಏನು ಮಾಡಿತಿಲ್ರಿ, ಬರೀ ಚಹಾ ಆಮೇಲೆ ಬಿಸ್ಕಿಟ ತಿಂದಿರ್ರಿ ಅವರು. ಚಹಾ ಆಮೇಲೆ ಬನ್ ತಿಂದಿರು, ಬಿಸ್ಕಿಟೆಲ್ಲ ಬನ್ ತಿಂದಿರ್ರಿ. ಯಾಕಂದ್ರೆ ಅಲ್ಲಿ ಮದ್ವೆ ಹೋಗೋದು ದೊಡ್ಡ ಲಾರಿ ಇತ್ತಲ್ರಿ, ಲಾರ್ಯಾಗ ಸುಮ್ಮ ಗಾಡಿ ಆಗಿ ಬರಲ್ರಿ ನಮ್ಮ ರಾಧಿಕಾಗ. ಅದಕ್ಕೆ ಗಾಡಿ ಆಗಿ ಬರಲ್ಲ ಅಂತೇಳಿ ಚಕ್ರ ಬರೋದು ವಾಮಿಟ್ ಆಗೋದು ಆಗ್ತದೆ ಆಕಿಗೆ. ಅದಕ್ಕೆಲ್ಲ ಆಕಿ ತಿನ್ನೋಕೇನೋ ಕೊಟ್ಟಿತ್ತಿಲ್ರಿ, ನಾನು ಬರೀ ಚಹಾ ಕುಡ್ದಿಳು. ಅದಕ್ಕಲ್ಲಿ ಹೊಸ ಆಗಿತ್ತು ಆಕಿಗೆ. ಇಲ್ಲಿ ಬರತನ ಅಂತರೂ ನಮ್ಮ ದೊಡ್ಡನೆಗೆ ಹೆಣ್ಣು ಬಂದಿಳ್ರಿ, ನಮ್ಮ ಅಕ್ಕ ಅವರು ಬಂದಿರು ಲಗ್ನಕ್ಕೆ. ಆಮೇಲೆ ನಮ್ಮ ಭಾವನು ಬಂದಿರು, ಎಲ್ಲರೂ ಬಂದಿರಲಿ ಲಗ್ನಕ್ಕೆ. ಲಗ್ನ ಅಂತರೂ ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ಮಸ್ತಾಗಿ ಮಾಡ್ರಿ ನೋಡ್ರಿ. ಆಮೇಲೆ ದೊಡ್ಡ ಹಾಲೇ ಬುಕ್ ಮಾಡಿರೋರು, ಫೋಟೋಶೂಟ ಎಲ್ಲ ಮಾಡ್ಯಾರಿ. ಆಮೇಲೆ 2 ಮಂದಿ ಏನು 3 ಮಂದಿ ಕ್ಯಾಮ್ರಾದವ್ರ ರೀ ಫೋಟೋಶೂಟ ಇದು ಮಾಡೋಕೆ, ಒಬ್ಬರು ವೀಡಿಯೋ ಮಾಡೋಕೆ, ಒಬ್ಬರು ಫೋಟೋ ತೆಗಿಯೋಕೆ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಲಗ್ನ ಅಂತೂ ಭಾಳ ಮಸ್ತಾಗಿ ಮಾಡ್ತಾರೆ ರೀ, ಹೇಳೇಬಾರ್ದು ಅಷ್ಟು ಚೆನ್ನಾಗಿ ಮಾಡ್ಯಾರ ಲಗ್ನ ಅಂತೂ. ನನಗೆ ನೋಡೋಕೆ ಎಷ್ಟು ಭಾರಿ ಕಾಣಿಸತ್ತಿಲ್ಲ. ಫಸ್ಟ್ ನಾನು ಗಾರ್ಡನ್ಗಳಿಗೆಲ್ಲ ಅವ್ರು ಬ್ಯಾನರೇ ನೋಡೀನಿ ರೀ, ಯಾಕಂದ್ರೆ ಬ್ಯಾನರ್ ಹಾಕ್ಸಿರು ಚೆಂದಾಗಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಮದ್ವೆ. ಆಮೇಲೆ ಎಲ್ಲ ಮದ್ವೆ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಮಾಡ್ಕ್ಯಾರೆ. ಇಲ್ಲಿ ನೋಡ್ರಿ ನಮ್ಮ ನೆಗೆಣಿವು ಬಾಂಡೆ ಇಡ್ಲಕ್ಕೆ ಬಂದೀವಿ ನಾವು. ಬಾಂಡೆ ಅಂದ್ರೆ ಬಾಂಡೆ ತಂದು ಬಳಕ ಅಟ್ಟೆ ಗಂಟು ಕಟ್ಟಿ ಇಡಂಗಿಲ್ಲ ರೀ, ಎಲ್ಲ ತೆಗೆದು ಬಿಚ್ಚಿ ಮಾಡಿ ಈ ರೀತಿ ಹಿಂಗೆ ಏನು ಇದು ತೊಗೊಂಡಿರ್ತಾರಲ್ರಿ ಕಾಟ ಅಂದ್ರೆ ಅದೇ ರೀ ಮಂಚದ ಮೇಲೆಲ್ಲ ಹಾಸ್ಕೆರೆ ಎಲ್ಲ ಬಾಂಡೆ ಸೌನಾಗಿ ಡಬ್ಬಾಕಿ ಬಿಡ್ತೇವೆ ರೀ. ಎಲ್ಲರೂ ಬಂದವರೆಲ್ಲ ಮದುವೆ ಬಂದವರೆಲ್ಲ ಬಾಂಡೆ ಎಷ್ಟು ಕೊಟ್ರು ಅಂತೇಳಿ ನೋಡ್ಬೇಕಲ್ರಿ.
ಅದಕ್ಕೆ ಎಲ್ಲ ಹಿಂಗೆ ಏನೇನು ಕೊಟ್ಟಾರ ಏನೇನಿಲ್ಲ ಅಂಥೇಳಿ ಬಂದು ಅವ್ರ ಕಡೆ ಬೀಗರು ನಮ್ಮ ಕಡೆ ಬೀಗರು ಎಲ್ಲರೂ ನೋಡ್ತಾರಲ್ರಿ ಇಷ್ಟು ಕೊಟ್ಟಾರ ಸಾಮಾನು ಚಲೋ ಕೊಟ್ಟಾರ ಅಂತೇಳಿ ಹಿಂಗೆ ಗೊತ್ತಾಗ್ತದಲ್ರಿ. ಅದಕ್ಕೆ ಇಷ್ಟೆಲ್ಲ ಸಾಮಾನು ಕೊಟ್ಟಿವ್ರಿ. ಇನ್ನೂ ಎಲ್ಲ ತೆಗೆದಿಡೋದಿತ್ತು, ತೆಗೆದಿಟ್ಟಿಲ್ರಿ ಅವರು, ಅಲ್ಲಿ ಇಟ್ಬಿಟ್ರೆ. ಆಮೇಲೆ ನಾನೇ ನೋಡಿ ಅಲ್ಲಿ ಇಲ್ಲಿ ನೋಡ್ಕರೆ ಆ ಕಡೆ ಇಡ್ಬೇಕಂತೇಳಿ ಮಾಡಿದ್ರಿ. ಯಾಕಂದ್ರೆ ಅವ್ರು ಮೊದಲೇ ಆಲ್ರೆಡಿ ಇಟ್ಟಿರು, ಮತ್ತು ಯಾಕೆ ಎತ್ತಾಡೋದಂತೇಳಿ ಬಿಟ್ರಿ. ನಾನು ಒಂದು ಸ್ವಲ್ಪ 1-2-3 ಇಟ್ಕೆರೆ ಈ ಕಡೆ ಬಂದ್ಕೆರೆ ನಾನು ಒಂದು ಚೇರ್ ತಂದು ಕೂತ್ಬಿಟ್ರಿ. ಸಾಕಾಗಿತ್ತು ನನಗಂತರೂ. ಊಟ ಮಾಡ್ಕೆರೆ ರಚ್ಚುಗಾರ ಅದಕ್ಕೆ ಅವ್ರಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಬಂದುಬಿಟ್ಟೇವ್ರಿ. ಬಂದುಬಿಟ್ಕೆರೆ ಕೂತ್ಬಿಟ್ಟೇವ್ರಿ ನಾವು. ಅಲ್ಲಿ ಬೆಳಗ್ಗೆ ಏನಿಲ್ಲ ಅಂದ್ರೆ ಸುಮಾರು ಒಂದು ಮುಂಜಾನೆೊಳಗೆ 8ಕ್ಕೆ 7:15 ಬಂದಿದ್ದೇವೆ ರೀ. 7:15 ಬಂದೀವಿ. 7:15ದಿಂದ ಇಲ್ಲಿ ಎಷ್ಟಕ್ಕೆ ಬಂದೀವಪ್ಪ ಅಂತಂದ್ರೆ 1-2 ಆಗಿತ್ತು ರೀ. 2 ಆಗಿತ್ತು ಬಂದಿದ್ದೇವೆ ರೀ. ನಮ್ಮ ನೆಗ ನೋಡ್ರಿ ಹೆಂಗೆ ಕೂತ್ಬಿಟ್ಟ ಅಂತೇಳಿ ಏನೋ ತಿಳಿಲಾರ್ದಗತ್ಲೇನೆ 2:15 ಬಂದ್ವಿ. 2:15 ಬಂದು ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಇಲ್ಲೇ 3:30-4 ಗಂಟೆ ಆಯಿತು. 4 ಗಂಟೆಯಿಂದ ಅವ್ರಿಗೆ ಮತ್ತು ಇದು ಮಾಡಿದ್ರಿ ಅಲ್ಲಿ ಮ್ಯಾಲೆ ಒಂದು ಸ್ವಲ್ಪ ಭೂಮ ಕೊಡೋದು, ಆಮೇಲೆ ಕನ್ಯಾದಾನ ಹಿಂಗೇನೋ ಮಾಡ್ತಾರೆ ರೀ. ಅದೆಷ್ಟು ಮಾಡಿದ್ರು, ಕಾಲು ತೊಳೆದು ಪೂಜೆ ಮಾಡಿಕೆರೆ ಮಾಡಿ ದಾರಿ ಎರೆದ್ರಿ. ದಾರಿ ಎರೆದು ಮಾಡಿಕೆರೆ ಮತ್ತು ಇಂದ್ರ ಕಡೆಗೆ ಇಲ್ಲಿ ಇವರು ಮದುಮಗ ಬಂದರು ನೋಡ್ರಿ. ಯಾಕಂದ್ರೆ ಇಲ್ಲಿ ಇದು ಇತ್ತಲ್ರಿ, ಒಂದು ಸ್ವಲ್ಪ ನಾವು ಹೊಂಟಿದ್ದೇವಲ್ಲ ಅದಕ್ಕೆ ನಮ್ಗೆ ಇಟ್ಟು ಬೆಟಾಶಿ ಮಾಡಿ ಹೋದರು. ಎಂಗೇಜ್ಮೆಂಟ್ ಮಾಡಿಸ್ಕೊಂಡು ಮಾಡಿ ಬರೋಮತ್ತಿಗೆ ತುಂಬಾ ಆತಳು. ಆಮೇಲೆ ಇಲ್ಲಿ ಹೋಗೋ ಮತ್ತಿಗೆ ಅಷ್ಟೇನು ಜಾಸ್ತಿ ಯಾರೂ ಅಳ್ಳಿಲ್ರಿ ನಾವು, ಅದಕ್ಕೆ ಆಕೆನೂ ಅಳ್ಳಿಲ್ಲ. ನಾವು ಯಾರೇ ಎಮೋಷ್ನಲ್ ಆಗಿದೆ ಅಂದ್ರೆ ಆಕೆನೂ ಎಮೋಷ್ನಲ್ ಆಗ್ತಿಳ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಇವಾಗ ನಡೆದೀವಿ. ಸಂಜೆ ಹೊತ್ತಿನಾಗ 6-6:30 ಆಗೈತಿ. ಮನೆಗೆ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರೆ ಭೀ ಒಂದು 9 ಗಂಟೆ ಆಗ್ತದ್ರಿ ಫ್ರೆಂಡ್ಸ. ಹೇಳಕ್ಕೆ ಬರಂಗಿಲ್ಲ ರೀ ಇಷ್ಟೇ ಆಗ್ತದಂತೇಳಿ, ಜಾಸ್ತಿನೇ ಆಗ್ತದ್ರಿ ಫ್ರೆಂಡ್ಸ ಟೈಮ್ ಅಂತೂ. ಯಾಕಂದ್ರೆ ದೂರ ಅದ ರೀ ಊಲ ಪೂರ್ತಿ. ಏನಿಲ್ಲ ಅಂದ್ರೆ ಗುಲ್ಬರ್ಗ ದಾಟಿ ಸುಲೇಪೇಟೆ ಅಂದರೆ ಯಾರಿಗಾರದು ಗೊತ್ತೇ ಇದ್ದಿರಬೇಕು ವಿಡಿಯೋ ನೋಡೋರಿಗೆ. ಸುಲೇಪೇಟೆ ಅಂತೇಳಿ ಊರು ಅದ ರೀ ಅವ್ರದ್ದು. ಸುಲೇಪೇಟೆ ದಾಟಿ ಆ ಕಡೆ ಮುಂದೆ ಇದು ಇತ್ತು ರೀ, ಮದ್ವೆದು ಹಾಲ್ ಇತ್ತು, ಅಲ್ಲಿ ಮದ್ವೆ ಇಟ್ಟಿರಿ ಅವರು. ಅಂದ್ರೆ ಭೀ ಮದ್ವೆ ಭಾರಿ ಐತ್ರಿ ಫ್ರೆಂಡ್ಸ. ಊಟಕ್ಕೆ ಅಂತೇಳಿ ಗುಲಾಬ್ ಜಾಮೂನು ಅದು ಇದು ಎಲ್ಲ ಮಾಡ್ಸಿರ್ರಿ. ಹಪ್ಪಳ, ಗುಲಾಬ್ ಜಾಮೂನು, ಬೂಂದ್ಯ ಆಮೇಲೆ ಎಲ್ಲ ಮಾಡ್ಸಿರ್ರಿ. ನನಗಂತ್ರ ಊಟ ಅಂತೂ ಭಾಳ ಸೂಪರ್ ಐತ್ರಿ. ಊಟ ಅಂತೂ ಮಾಡಿದ್ವಿ ರೀ. ನಮ್ಮ ನಾದಿನಿ ಲಗ್ನಕ್ಕೆ ಹೋಗಿ ಊಟ ಮಾಡಿ ಎಲ್ಲ ಮಾಡ್ಕೆರೆ ಬಂದ್ವಿ ರೀ. ನೋಡಿರಿ ಗಾಡಿ ಒತ್ತಿ ಹೊಡ್ಲಿಕತ್ತಾರ ಅಂತೇಳಿ. ಇವಾಗ ನ್ಯಾಷನಲ್ ಹೈವೇ ರೋಡ್ ಐತೆ ನೋಡ್ರಿ. ಇದೇ ನೋಡಿರಿ ಲಾಸ್ಟ್ ಕೊನೆ ಎಂಡ್ ವಿಡಿಯೋ ನಮ್ಮ ನಾದಿನಿದು. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ರಿ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿಲ್ಲ ಅಂದ್ರೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್. ಮತ್ತು ಮುಂದಿನ ವಿಡಿಯೋ ಸಿಗನ್ರಿ.